ಟಾಕ್ಸಿಕ್ ರೀಶೂಟ್ ಆಗ್ತಾ ಇದೆಯಂತೆ. ಹೌದು, ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ದಿನಾಂಕ ಮುಂದೂಡಿಕೆಯ ಬಗ್ಗೆ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಕೆಲವರು ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧ ಪರಿಸ್ಥಿತಿಯೇ ಕಾರಣ ಅಂತ ಹೇಳಿದ್ರೆ, ಇನ್ನು ಕೆಲವರು ದುರಂಧರ್ 2 ಸಿನಿಮಾದ ಭಯದಿಂದ ಯಶ್ ಹಿಂದೆ ಸರಿದ್ರು ಅಂತ ವದಂತಿ ಹಬ್ಬಿಸಿದ್ದರು. ಆದರೆ ಚಿತ್ರತಂಡದ ಒಳಗಿನ ಮಾಹಿತಿ ನೋಡಿದ್ರೆ ಈ ಎರಡು ಕಾರಣಗಳು ಅಷ್ಟೇನು ಸತ್ಯ ಅಲ್ಲ ಅನ್ನೋದು ಈಗ ಸ್ಪಷ್ಟವಾಗ್ತಿದೆ. ನಿಜವಾದ ಕಾರಣ ಸಿನಿಮಾದ ಕ್ವಾಲಿಟಿ. ಹಲವಾರು ವರ್ಷಗಳ ಬಳಿಕ ಯಶ್ ಮತ್ತೆ ದೊಡ್ಡ ಮಟ್ಟದಲ್ಲಿ ತೆರೆ ಮೇಲೆ ಕಾಣಿಸಿಕೊಳ್ಳುತ್ತಿರುವ ಸಿನಿಮಾ ಟಾಕ್ಸಿಕ್. ಕೆಜಿಎಫ್ ಚಾಪ್ಟರ್ 2 ನಂತರ ಯಶ್ಗೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಗುರುತು ಸಿಕ್ಕಿದೆ. ಅದರಿಂದ ಈ ಬಾರಿ ಅವರು ಮಾಡುವ ಸಿನಿಮಾದ ಮೇಲೆ ಸಹಜವಾಗಿಯೇ ಭಾರಿ ನಿರೀಕ್ಷೆ ಇದೆ. ಇದೇ ಕಾರಣಕ್ಕೆ ಟಾಕ್ಸಿಕ್ ಸಿನಿಮಾವನ್ನ ಹೇಗಾದರೂ ಮಾಡಿ ಮುಗಿಸೋಣ ಎನ್ನುವ ಗಡಿಬಿಡಿಯಲ್ಲಿ ಚಿತ್ರತಂಡ ಇಲ್ಲ. ಯಶ್ ಈ ಸಿನಿಮಾದಲ್ಲಿ ಕೇವಲ ನಟನಾಗಿ ಮಾತ್ರ ಇರದೆ ಸಹ ಬರಹಗಾರ ಮತ್ತು ಸಹ ನಿರ್ಮಾಪಕರಾಗಿಯೂ ಕೆಲಸ ಮಾಡುತ್ತಿದ್ದಾರೆ. ಹೀಗಾಗಿ ಸಿನಿಮಾ ಔಟ್ಪುಟ್ ಬಗ್ಗೆ ಅವರಿಗೆ ಇನ್ನಷ್ಟು ಹೊಣೆಗಾರಿಕೆ ಇದೆ. ಸಿನಿಮಾದ ಮೊದಲ ಪ್ರತಿ ನೋಡಿದ ನಂತರ ಕೆಲವು ದೃಶ್ಯಗಳನ್ನ ಇನ್ನೂ ಪರಿಣಾಮಕಾರಿಯಾಗಿ ಮಾಡಬಹುದು ಎಂಬ ಅಭಿಪ್ರಾಯಕ್ಕೆ ಚಿತ್ರತಂಡ ಬಂದಿದೆಯಂತೆ. ನಿರ್ದೇಶಕಿ ಗೀತು ಮೋಹನ್ ದಾಸ್ ಮತ್ತು ಯಶ್ ಇಬ್ಬರು ಸೇರಿ ಕೆಲವು ಪ್ರಮುಖ ಸನ್ನಿವೇಶಗಳನ್ನ ಮರು ಚಿತ್ರೀಕರಣ ಮಾಡೋ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಅಂದರೆ ಕೆಲವು ಭಾಗಗಳ ರೀಶೂಟ್ ಈಗ ನಡೆಯುತ್ತಿದೆ. ಇದರಿಂದಲೇ ಬಿಡುಗಡೆಗೆ ಸ್ವಲ್ಪ ಸಮಯ ಹೆಚ್ಚಾಗಿ ತೆಗೆದುಕೊಂಡಿದ್ದಾರೆ. ಇದು ಕೇವಲ ಕನ್ನಡ ಅಥವಾ ಭಾರತೀಯ ಭಾಷೆಗಳಿಗಷ್ಟೇ ಸೀಮಿತವಾಗಿರುವ ಸಿನಿಮಾ ಅಲ್ಲ. ಟಾಕ್ಸಿಕ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಡುಗಡೆ ಮಾಡುವ ಉದ್ದೇಶ ಇದೆ. ಅದಕ್ಕಾಗಿ ಇಂಗ್ಲಿಷ್ ವರ್ಷನ್ ಕೂಡ ತಯಾರಾಗ್ತಿದೆ. ಜಾಗತಿಕ ಪ್ರೇಕ್ಷಕರಿಗೂ ಹಿಡಿಸುವಂತಹ ಗುಣಮಟ್ಟ ಕಾಪಾಡಿಕೊಳ್ಳಬೇಕು ಅನ್ನೋದು ಚಿತ್ರತಂಡದ ಉದ್ದೇಶ. ಹೀಗಾಗಿ ಎಡಿಟಿಂಗ್, ವಿಜುವಲ್ ಟೋನ್, ಆಕ್ಷನ್ ದೃಶ್ಯಗಳು ಎಲ್ಲವೂ ಇನ್ನಷ್ಟು ಅಚ್ಚುಕಟ್ಟಾಗಿ ಕಾಣಿಸಬೇಕು ಅನ್ನೋದು ಅವರ ಗುರಿ. ಇದರ ನಡುವೆ ರಣವೀರ್ ಸಿಂಗ್ ಅಭಿನಯದ ದುರಂಧರ್ 2 ಸಿನಿಮಾದ ಕ್ರೇಜ್ ಇದ್ದೇ ಇದೆ. ಆದರೆ ಅದಕ್ಕೆ ಹೆದರಿ ಯಶ್ ಹಿಂದೆ ಸರಿದ್ರು ಅನ್ನೋ ಮಾತು ಚಿತ್ರರಂಗದವರಿಗೆ ನಂಬಿಕೆ ಬರದ ವಿಚಾರ. ಯಶ್ ಈಗಾಗಲೇ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರುವುದರಿಂದ ಸ್ಪರ್ಧೆ ಬಗ್ಗೆ ಅಷ್ಟು ಆತಂಕ ಇಲ್ಲ ಎನ್ನಲಾಗ್ತಿದೆ. ಬದಲಿಗೆ ಒಳ್ಳೆಯ ಸಿನಿಮಾ ಕೊಡಬೇಕು ಅನ್ನೋದು ಅವರ ಮೊದಲ ಆದ್ಯತೆ. ಟಾಕ್ಸಿಕ್ ಸಿನಿಮಾದ ಹವಾ ಈಗಾಗಲೇ ಬಾಲಿವುಡ್ ವರೆಗೆ ತಲುಪಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕೂಡ ಸಿಕ್ಕಿದೆ. ಬಾಲಿವುಡ್ ನಟ ವರುಣ್ ಧವನ್ ಅಭಿನಯದ ಹೇ ಜವಾನಿ ತೋ ಇಶ್ಕ್ ಹೋನಾ ಹೇ ಸಿನಿಮಾ ಮೊದಲು ಜೂನ್ 5ರಂದು ಬಿಡುಗಡೆಯಾಗಬೇಕಿತ್ತು. ಆದರೆ ಟಾಕ್ಸಿಕ್ ಜೊತೆ ನೇರ ಕ್ಲಾಶ್ ಆಗಬಾರದು ಎಂಬ ಕಾರಣಕ್ಕೆ ಅದನ್ನ ಒಂದು ವಾರ ಮುಂದೂಡಲಾಗಿದೆ. ಈಗ ಅದು ಜೂನ್ 12ರಂದು ಬಿಡುಗಡೆಯಾಗಲಿದೆ ಎಂದು ನಿರ್ಮಾಣ ಸಂಸ್ಥೆ ಟಿಪ್ಸ್ ಫಿಲ್ಮ್ಸ್ ಅಧಿಕೃತವಾಗಿ ತಿಳಿಸಿದೆ. ಇದರಿಂದ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಇಂಡಸ್ಟ್ರಿಯಲ್ಲಿ ಎಷ್ಟು ದೊಡ್ಡ ನಿರೀಕ್ಷೆ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ. ಇನ್ನು ರೀಶೂಟ್ ವಿಚಾರಕ್ಕೆ ಬಂದರೆ, ಸಿನಿಮಾದ ಕೆಲವು ದೃಶ್ಯಗಳನ್ನ ಮತ್ತೆ ಚಿತ್ರಿಸುವುದು ಕೆಲವರಿಗೆ ವಿಳಂಬದಂತೆ ಕಾಣಬಹುದು. ಆದರೆ ವಾಸ್ತವವಾಗಿ ಇದು ಒಳ್ಳೆಯ ಲಕ್ಷಣವೇ ಆಗಿದೆ. ದೊಡ್ಡ ಸಿನಿಮಾಗಳಲ್ಲಿ ಮೊದಲ ಬಾರಿ ತೆಗೆದ ದೃಶ್ಯಗಳು ನಿರ್ದೇಶಕ ಅಥವಾ ನಟರಿಗೆ ಸಂಪೂರ್ಣ ತೃಪ್ತಿ ಕೊಡದಿದ್ದರೆ ಮತ್ತೆ ಚಿತ್ರಿಸುವುದು ಸಾಮಾನ್ಯ. ವಿಶೇಷವಾಗಿ ಜಾಗತಿಕ ಮಟ್ಟದಲ್ಲಿ ಬಿಡುಗಡೆ ಮಾಡುವ ಯೋಜನೆ ಇದ್ದಾಗ ಪ್ರತಿಯೊಂದು ಸನ್ನಿವೇಶವೂ ಪಕ್ಕಾ ಆಗಿರಬೇಕು. ಒಂದು ದೃಶ್ಯ ಕೂಡ ದುರ್ಬಲವಾಗಿ ಕಂಡರೆ ಸಂಪೂರ್ಣ ಸಿನಿಮಾದ ಪ್ರಭಾವ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಸಮಯ ತೆಗೆದುಕೊಂಡು ಕ್ವಾಲಿಟಿ ಹೆಚ್ಚಿಸುವುದು ಸರಿಯಾದ ನಿರ್ಧಾರ ಅಂತಲೇ ಸಿನಿಮಾ ವಿಶ್ಲೇಷಕರು ಹೇಳುತ್ತಾರೆ. ಈ ಎಲ್ಲ ಕಾರಣಗಳಿಂದ ಟಾಕ್ಸಿಕ್ ಸಿನಿಮಾದ ಮೇಲೆ ಇರುವ ನಿರೀಕ್ಷೆ ಈಗ ಇನ್ನಷ್ಟು ಹೆಚ್ಚಾಗಿದೆ. ಯಶ್ ಕೆಜಿಎಫ್ ಬಳಿಕ ಯಾವ ರೀತಿಯ ಕಥೆ ಆಯ್ಕೆ ಮಾಡುತ್ತಾರೆ ಎಂಬ ಕುತೂಹಲ ಅಭಿಮಾನಿಗಳಲ್ಲಿತ್ತು. ಅದರ ಜೊತೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ವಿಭಿನ್ನ ಕಥನ ಶೈಲಿ ಕೂಡ ಈ ಸಿನಿಮಾಗೆ ಮತ್ತಷ್ಟು ಆಸಕ್ತಿ ಹೆಚ್ಚಿಸಿದೆ. ಹೀಗಾಗಿ ಜೂನ್ 4ರಂದು ಸಿನಿಮಾ ಬಿಡುಗಡೆಯಾಗುವಾಗ ಕೇವಲ ಕನ್ನಡದಲ್ಲೇ ಅಲ್ಲ, ದೇಶದ ಹಲವಾರು ಭಾಗಗಳಲ್ಲಿ ದೊಡ್ಡ ಮಟ್ಟದ ಓಪನಿಂಗ್ ಸಿಗುವ ಸಾಧ್ಯತೆ ಇದೆ ಎಂಬ ಮಾತು ಕೇಳಿಬರುತ್ತಿದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಟಾಕ್ಸಿಕ್ ಬಿಡುಗಡೆ ವಿಳಂಬದ ಹಿಂದೆ ಭಯ ಅಥವಾ ಯುದ್ಧದ ಕಾರಣಗಳಿಲ್ಲ. ಬದಲಿಗೆ ಒಳ್ಳೆಯ ಸಿನಿಮಾ ಕೊಡಬೇಕು ಅನ್ನೋ ಒಬ್ಬ ಸ್ಟಾರ್ ನಟನ ಮತ್ತು ತಂಡದ ಪ್ರಯತ್ನ ಇದೆ. ಸ್ವಲ್ಪ ತಡವಾದರೂ ಗುಣಮಟ್ಟದ ಸಿನಿಮಾ ಬಂದರೆ ಪ್ರೇಕ್ಷಕರಿಗೂ ಅದೇ ಖುಷಿ. ಈಗ ಎಲ್ಲರ ಗಮನವು ಜೂನ್ 4ರ ಮೇಲಿದೆ. ಆ ದಿನ ರಾಕಿ ಭಾಯ್ ಮತ್ತೆ ಬಾಕ್ಸ್ ಆಫೀಸ್ ನಲ್ಲಿ ಯಾವ ಮಟ್ಟಿಗೆ ಸದ್ದು ಮಾಡ್ತಾರೆ ಅನ್ನೋದನ್ನ ನೋಡೋ ಕುತೂಹಲ ಎಲ್ಲರಲ್ಲೂ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.